ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರುವಂಥದ್ದು ಕಾಮಿನಿ ಮನಮೋಹಕ ಮಹಾಮಂತ್ರ, ಮೋಹನ ಮಹಾಮಂತ್ರ ಅಂತಂದ್ಬಿಟ್ಟು ಇದು ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿ ಇದನ್ನು ಪಡ್ಕೋಬೇಕು ಅನ್ನೋದು ಇವತ್ತು ನಾವು ನೋಡೋಣ. ಏಕೆಂದರೆ ಕೆಲವು ಕೆಲಸಗಳು ಆಗಬೇಕು ಅಂದರೆ ಕೆಲವು ಜನನ ನಾವು ಮೋಹಿತರಿಗೆ ಮಾಡಿಕೊಳ್ಳೇಬೇಕು. ನಮ್ಮ ಕೆಲಸಗಳು ಆಗಬೇಕು, ನಾವು ಹೇಳ್ದಂಗೆ ಕೇಳಬೇಕು, ನಮಗೆ ಹಣ ಕಾಸು ಒಂದು ಕೆಲಸಗಳೆಲ್ಲ ನಮಗೆ ಅವರು ಮಾಡಿಕೊಡ್ಬೇಕು ಅಂದಾಗ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ಯಾವತ್ತು ಮಾಡೋದು, ಹೇಗೆ ಮಾಡೋದು ನೋಡೋಣ. ಈ ಮಂತ್ರನ ಶನಿವಾರದಿಂದ ಪ್ರಾರಂಭ ಮಾಡಿ ಮತ್ತೆ ಬರೋ ಶನಿವಾರದವರೆಗೆ ಇದನ್ನು ಅಂದರೆ ಸ್ಟಾರ್ಟ್ ಮಾಡಿರ್ತಾರೆ ಶನಿವಾರ ಮತ್ತು ನೆಕ್ಸ್ಟು ಶನಿವಾರ ಅಂದರೆ ಒಂದು ವಾರದ ತನಕ, ಈ ಶನಿವಾರದಿಂದ ಮುಂದಿನ ಶನಿವಾರದವರೆಗೂ ಇದನ್ನು ನಿತ್ಯ 21 ಬಾರಿ ಜಪ ಮಾಡಬೇಕು. ಮಾಡಿದ ನಂತರ ಇದು ಎಲ್ಲಿ ಜಪ ಮಾಡಬೇಕು? ಹನುಮನ ದೇವಸ್ಥಾನ ಅಥವಾ ನಿಮ್ಮ ಮನೆಯಲ್ಲೇ ಹನುಮನ ಫೋಟೋ ಅಥವಾ ಯಾವುದಾದ್ರೂ ವಿಗ್ರಹ ಏನೇ ಇದ್ದರೂ ಪರವಾಗಿಲ್ಲ, ಅಲ್ಲಿ ಇಟ್ಕೊಂಡು ಇದನ್ನು ಒಂದು ಜಪ ಮಾಡಿ ಇಲ್ಲಿ ಹನುಮಂತನ ಪೂಜೆ ಕೂಡ ಮಾಡಬೇಕಾಗುತ್ತೆ. ಇಷ್ಟು ಮಾಡಬೇಕಾದ್ರೆ ನೀವು ಇದಕ್ಕೆ ಇಷ್ಟೇ ಅಂತ ಏನೂ ಇಲ್ಲ. ನಿಮಗೆ 21 ನಿತ್ಯ 21 ಬಾರಿ ಅಂದರೆ ಈ ಶನಿವಾರದಿಂದ ಮುಂದಿನ ಶನಿವಾರ ಎಷ್ಟಾಗುತ್ತೆ ನೀವೇ ಇದನ್ನು ಲೆಕ್ಕ ಮಾಡಿಕೊಳ್ಳಿ. ಈ ಪ್ರಕಾರವಾಗಿ ಇದನ್ನೇನು ಮಾಡಬೇಕು, ಮಂತ್ರ ಅಷ್ಟರೊಳಗೆ ನಿಮಗೆ ಒಂದು ಶನಿವಾರಕ್ಕೆ ಮಂತ್ರ ಸಿದ್ಧಿ ಆಗಿರುತ್ತೆ. ಈ ಮಂತ್ರ ಸಿದ್ಧಿ ಆದಮೇಲೆ ನಂತರ ನೀವು ಈ ಒಂದು ಏನು ಪ್ರಯೋಗ ಮಾಡ್ತೀರಲ್ವ, ಇದನ್ನು ಹೆಂಗೆ ಪ್ರಯೋಗ ಮಾಡಬೇಕು, ಯಾವ ರೀತಿ ಪ್ರಯೋಗ ಮಾಡಬೇಕು ಅಂದಾಗ ಸ್ವಲ್ಪ ಬೆಲ್ಲ ತೊಗೋಬೇಕು. ಸ್ವಲ್ಪ ಬೆಲ್ಲ ತೊಗೊಂಡು ಅದನ್ನು ಅಭಿಮಂತ್ರಿಸ್ಬೇಕು. ಅಂದರೆ ಮತ್ತೊಮ್ಮೆ ಮಂತ್ರ ಹೇಳಿ ಅಭಿಮಂತ್ರಿಸಿ ನಿಮಗೆ ಯಾವ ಕೆಲಸ ಆಗಬೇಕು, ಯಾರ ಕಡೆಯಿಂದ ಆಗಬೇಕು, ಸ್ತ್ರೀಯಿಂದ ಆಗಬೇಕಾ, ಪುರುಷರಿಂದ ಆಗಬೇಕಾ, ಅಥವಾ ರಾಜಕೀಯದವರಿಂದ ಅಥವಾ ಬೇರೆ ಯಾವ ಕಡೆಯಿಂದ ಕೆಲಸ ಆಗಬೇಕು, ಯಾರು ನಿಮಗೆ ವಶ ಆಗಬೇಕು, ಇದನ್ನು ನೋಡಿಕೊಂಡು ಅಂಥವ್ರಿಗೆ ಈ ಒಂದು ಸ್ವಲ್ಪ ಬೆಲ್ಲನ ಯಾವುದು ರೀತಿ ಕೊಡ್ತೀರಾ ಅನ್ನೋದು ನಿಮಗೆ ಸೇರಿದ್ದದು. ನನಗೇನಿದೆ ಅದನ್ನು ನಾನು ಕೊಡ್ತೀನಿ, ನೀವು ಯಾವ ರೀತಿ ಕೊಡ್ಬೋದು, ಬೆಲ್ಲ ಕೊಟ್ಟರೆ ಅವ್ರು ತಿಂತಾರಾ ಏನು ಅದು ಎಲ್ಲ ನಿಮಗೆ ಸೇರಿದ್ದು. ಅದು ಇದ್ದರೆ ಆ ರೀತಿ ಇದ್ದರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಿರುತ್ತೆ ವಿದ್ಯೆಗಳನ್ನ ಅಷ್ಟು ನಾವು ಹೇಳ್ಬೋದು, ಅದ್ರ ಮೇಲೆ ಮೀರಿದ್ದು ಈಗ ಆಗ ಅಂತಂದರೆ ಅದು ಏನು ಒಂದು ಇರುತ್ತೋ ಅದನ್ನು ನಾನೇನು ಬರೆದಿಲ್ಲ, ಇದನ್ನು ಇರೋ ಅಂಥದ್ದನ್ನ ನಾನು ಕೊಡ್ತಾಯಿದ್ದೀನಿ. ಇದು ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಈ ರೀತಿ ಒಂದು ಅಭಿಮಂತ್ರಿಸ್ಬಿಟ್ಟು ನಿಮಗೆ ಯಾರು ಕೊಡಬೇಕು, ಸ್ತ್ರೀ ಕೊಡಬೇಕಾ, ಪುರುಷರು ಕೊಡಬೇಕಾ, ಅಥವಾ ಬೇರೆ ನಿಮಗೆ ಕೆಲಸಗಳು ಮಾಡಿಕೊಡೋ ಅಂಥವ್ರು ಕೊಡಬೇಕಾ ಅಂತ ಕೊಟ್ಟಾಗ ಅವರು ನಿಮ್ಮ ಒಂದು ಮನಸೋ ಇಚ್ಛೆಯಿಂದ ತನು ಮನ ಧನ ಸಹಾಯ ಮಾಡಿಕೊಡ್ತಾರೆ. ಅಷ್ಟು ಮೋಹಿತರಾಗ್ತಾರೆ ಇವರು. ಅಂದರೆ ಇದು ಮೋಹಕ ಇದು ಅಂತಲೇ ಹೇಳಿದ್ದು. ಇದು ಸಾಕಷ್ಟು ಮೋಹಕ ಮಂತ್ರಗಳಿದ್ದಾವೆ, ಇನ್ನು ಬೇರೆ ಬೇರೆ ರೀತಿಯಲ್ಲೂ ಸಾಕಷ್ಟಿದ್ದಾವೆ. ಅದನ್ನೆಲ್ಲ ಸಿದ್ಧಿ ಚಿಕ್ಕದಾಗೇ ಇರುತ್ತೆ, ಆದರೆ ಕೆಲವೊಂದು ನೀವು ತಂದು ಮಾಡೋದು ನಿಮಗೆ ನಂಬಿಕೆ ಇರಬೇಕಷ್ಟೇ. ಇಷ್ಟರಲ್ಲೇ ಆಗೋಗುತ್ತಾ, ಒಂದು ಬೆಲ್ಲದಲ್ಲಿ ಆಗೋಗ್ಬಿಡುತ್ತಾ, ಮಂತ್ರದಲ್ಲಿ ಆಗೋಗ್ಬಿಡುತ್ತಾ, ಹೂನಲ್ಲಿ ಕೂಡ ಮಾಡೋ ಅಂಥದ್ದು ಇದೆ. ಅದು ಮಾಡೋ ರೀತಿಯಲ್ಲಿ ನಿಮಗೆ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಯಾವುದ್ರಲ್ಲಾದರೂ ಮಾಡ್ಬೋದು, ಅಂದರೆ ಮಾಡೋ ರೀತಿ ಸಿದ್ಧಿ ನಿಮ್ಗೆ ಇರಬೇಕು. ಈ ರೀತಿ ಮಾಡಿಕೊಂಡಾಗ ನಿಮಗೆ ಸರ್ವರು ನಿಮಗೆ ಮೋಹಿತರಾಗಿ ನಿಮ್ಮ ಹೇಳಿದಂಥ ಕೆಲಸಗಳನ್ನ ಮಾಡಿಕೊಡ್ತಾರೆ. ಹೇಳೋದ್ವಲ್ವ, ತನು ಮನ ಧನ ಸಹಾಯ ಕೂಡ ಕೊಡ್ತಾರೆ, ನಿಮಗೆ ಮಾಡ್ತಾರೆ ಅಂತ. ಆ ರೀತಿ ನಿಮಗೆ ಒಂದು ಸಹಾಯ ಅನ್ನೋದು ಸಿಗುತ್ತೆ. ಇದರಲ್ಲಿ ಸಾಕಷ್ಟು, ಯಾಕೆಂದರೆ ಬೇರೆ ಬೇರೆ ರೀತಿಲಿ ಕೂಡ ಮಾಡಿಕೊಂಡಾಗ ಅದು ಎಲ್ಲ ಕೆಲಸ ಆಗಲ್ಲ. ನಾನು ಮೊದಲೇ ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಅದನ್ನು ಬೇರೆ ಏನೋ ಒಂದು ಮಾಡ್ಕೊಳ್ಳೋಕೆ ಹೋಗಿ ಇನ್ಯಾರಿಗೋ ಏನೋ ಕೊಟ್ಟು ಆ ತೊಂದರೆಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬೇರೆ ಮನೆ ಹೆಣ್ಮಕ್ಳು ಅಥವಾ ಬೇರೆ ಮನೆ ಗಂಡು ಮಕ್ಕಳನ್ನ ನೀವು ಬೇರೆ ರೀತಿಯಲ್ಲದ ಅದು ಬೇರೆ ಆಸೆಪಟ್ಟು ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂದರೆ ಇದು ತಪ್ಪಾಗುತ್ತೆ. ಯಾಕೆಂದರೆ ಹನುಮಂತನ ಪೂಜೆಯಿಂದ ನಡೆಸ್ತಾ ಇರೋದು. ಅವನು ಅಲ್ಲಿ ಏನು ಮಾಡ್ತಾನೆ, ಬಾಲದಲ್ಲಿ ಸರಿಯಾದ ಪೆಟ್ಟು ಕೊಡ್ತಾನೆ. ಹಾಗಾಗಿ ಆ ರೀತಿಯೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಒಂದು ಕಷ್ಟ ಒಂದು ಏನೋ ಸಹಾಯ ಆಗಬೇಕು ಅಂದರೆ, ಅಥವಾ ಹೆಂಡ್ತಿ ನಿಮ್ಮ ಮೇಲೆ ಒಂದು ಇದಿಲ್ಲ, ಒಂದು ಇಷ್ಟ ಇಲ್ಲ ಅಂದರೆ, ಅವರು ನಿಮ್ಮ ಮೇಲೆ ಒಂದು ಸಿಡಿ ಅಂತ ಇದ್ದರೆ, ಅಥವಾ ಗಂಡ ನಿಮ್ಮ ಮೇಲೆ ಒಂದು ರೀತಿ ಸಿಡಿಗುಡ್ತಾ ಇದ್ದಾಗ ಈ ರೀತಿ ಮಾಡಿ ನಿಮಗೆ ಬೆಲ್ಲ ಕೊಡಬೇಕು ಅಂದರೆ ಕೊಡ್ಬೋದು. ಇಲ್ಲ ಅಂದರೆ ಅದರೊಳಗೆ ಆ ಬೆಲ್ಲದಲ್ಲೇ ಏನೋ ಪಾನಕನೋ ಅಥವಾ
ಕಾಫಿನೋ ಕೂಡ ಮಾಡಿಕೊಡ್ಬೋದು ನಿಮಗೆ. ಅದನ್ನು ಮತ್ತೊಮ್ಮೆ ನೀವು ಅದನ್ನು ಹೇಳಿಕೊಡ್ಬೇಕು. ಅದು ಒಂದು ತಿಳ್ಕೊಳ್ಳಿ. ಮತ್ತೊಮ್ಮೆ ನೀವು ಅಭಿಮಂತ್ರಿಸಿ ನೀವು ಕೊಡಬೇಕಾಗುತ್ತೆ. ಕೊಟ್ಟಾಗ ನಿಮಗೆ ಒಂದು ಕೆಲಸ ಕಾರ್ಯಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕೆಲಸಗಳು ನಿಮ್ಮಂತೆ ನೀವು ಇಷ್ಟಪಟ್ಟಂತೆ ಈ ಕೆಲಸಗಳು ಆಗ್ತವೆ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ. ಮತ್ತು ಇನ್ನೊಂದು ಮಾತು, ನಾನು ಇಷ್ಟು ದಿವಸ ಏನು ನೋಡ್ತಾ ಇದ್ರಿ ಅದು ಒಂದು ರೀತಿ ಆದರೆ ಇನ್ನು ಮುಂದೆ ನೀವು ನೋಡೋದೇ ಬೇರೆದು. ಇಷ್ಟು ದಿವಸದ್ದು ಒಂದರಲ್ಲೇ ಸಿಗೋ ಅಂಥ ಒಂದು ಕೆಲವೊಂದು ವಿದ್ಯೆಗಳಿದ್ದಾವೆ. ಅದು ಯಾವುದು ಅಂತ ಮುಂದಿನ ಒಂದು ಕ್ಷಣ ನೀವು ಕಾಯ್ತಾ ಇರಿ, ಯಾವತ್ತು ಏನು ಹೇಳ್ತೀನಿ ಅದು ಅಂತ. ಎಷ್ಟು 3 ವರ್ಷದಿಂದ ಕೊಡ್ತಾಯಿದ್ದೀನಿ, ಅದು ನೀವು ಒಂದ್ರ ಮೇಲೆ ಒಂದು ಮಾಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ಎಲ್ಲದರಲ್ಲಿ ಒಂದೇ ವಿದ್ಯೆ ಬಂತಂದರೆ ಖುಷಿ ಆಗುತ್ತಲ್ವಾ? ಅದಕ್ಕೆ ವೆಯ್ಟ್ ಮಾಡ್ತಾಯಿರಿ, ಅದು ಯಾವುದು ಏನು ಅಂತ ಮುಂದಕ್ಕೆ ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ವೀಕ್ಷಕರೇ, ಇದುವರೆಗೂ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.